Namaskara, welcome back to Polished English, where English grammar is made easy to learn. ಸೊ ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ ಸೆಂಟೆನ್ಸ್ ಅಂದರೆ ಏನು ಆ್ಯಂಡ್ ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಾವು ಫ್ರೇಸಸ್ ಆ್ಯಂಡ್ ಕ್ಲಾಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದ ವರ್ಡ್ ಫ್ರೇಸ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್. ಅಂದರೆ ಫ್ರೇಸ್ ನಮಗೆ ಗ್ರೂಪ್ ಆಫ್ ವರ್ಡ್ಸ್ ಆಗಿರುತ್ತೆ, ಬಟ್ ಅಲ್ಲಿ ನಮಗೆ ಸೆಂಟೆನ್ಸ್ ಥರ ಪೂರ್ತಿ ಅರ್ಥ ಸಿಗೋದಿಲ್ಲ. ಆ್ಯಂಡ್ ಇದನ್ನು ನಾವು ಸೆಂಟೆನ್ಸಸಲ್ಲಿ ಬೆಳೆಸ್ತೀವಿ, ಆಗ ನಮಗೆ ಒಂದು ಕಂಪ್ಲೀಟ್ ಸೆನ್ಸ್ ಸಿಗುತ್ತೆ. ಇದನ್ನು ನಾವು ಇವಾಗ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಎಕ್ಸಾಂಪಲ್ 1, ಮೇಡ್ ಇನ್ ಇಂಡಿಯಾ. ಇಟ್ ಈಸ್ ಅ ಫ್ರೇಸ್. ವಿ ಹ್ಯಾವ್ ಟು ಪುಟ್ ದಿಸ್ ಇನ್ ಅ ಸೆಂಟೆನ್ಸ್ ಟು ಹ್ಯಾವ್ ಕಂಪ್ಲೀಟ್ ಮೀನಿಂಗ್. ಹಾಗೆ ನೀವು ಬಾಕಿ ಎಕ್ಸಾಂಪಲ್ಸ್ ನೋಡ್ಬೋದು. ಇನ್ ಅ ಕ್ಲೆವರ್ ಮ್ಯಾನರ್ ಆ್ಯಂಡ್ ಟು ಅರ್. ಸೊ ಈ ಫ್ರೇಸಸ್ನ ನಾವು ಸೆಂಟೆನ್ಸಿಗೆ ಆ್ಯಡ್ ಮಾಡಿದಾಗಲೇ ನಮಗೆ ಪೂರ್ತಿ ಅರ್ಥ ಸಿಗುತ್ತೆ. ಸೊ ನಾವು ಲೆಟ್ಸ್ ಸಿ ದೋಸ್ ಫ್ರೇಸಸ್ ಇನ್ ದಿ ಸೆಂಟೆನ್ಸಸ್. Example 1, these goods are made in India. So we got to know made in India is a phrase and this is added in the sentence and it is giving a complete meaning. ಹಾಗೆ ಇನ್ನೆರಡು ಎಕ್ಸಾಂಪಲ್ ಕೂಡ ಸೆಂಟೆನ್ಸಲ್ಲಿ ಹೇಗೆ ಬಳಸಿದ್ದೀವಿ ಅಂತ ನೀವು ನೋಡಬಹುದು. ಸೊ ಈಗ ಫ್ರೇಸಸ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ವಾಟ್ ಈಸ್ ಅ ಕ್ಲಾಸ್? ಅ ಕ್ಲಾಸ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಾರ್ಮ್ಸ್ ಪಾರ್ಟ್ ಆಫ್ ಅ ಸೆಂಟೆನ್ಸ್ ಆ್ಯಂಡ್ ಹ್ಯಾಸ್ ಅ ಸಬ್ಜೆಕ್ಟ್ ಆ್ಯಂಡ್ ಅ ಪ್ರೆಡಿಕೇಟ್ ಆಫ್ ಇಟ್ಸ್ ಓನ್. ಸೊ ಕ್ಲಾಸ್ ಕೂಡ ಗ್ರೂಪ್ ಆಫ್ ವರ್ಡ್ಸ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ಒಂದು ಸಬ್ಜೆಕ್ಟ್, ಒಂದು ಪ್ರೆಡಿಕೇಟ್ ಇರುತ್ತೆ. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂದರೆ ಏನು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕ್ಲಾಸಸ್ ಥ್ರೂ ಸಮ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ 1, ಐ ವಾಂಟ್ ಅ ಕೇಕ್ ವಿಚ್ ಹ್ಯಾಸ್ ಚೆರಿ ಆನ್ ಇಟ್. ಸೊ ಈ ಸೆಂಟೆನ್ಸಲ್ಲಿ ವಿಚ್ ಹ್ಯಾಸ್ ಚೆರಿ ಆನ್ ಇಟ್, ಸೊ ಇದು ಕ್ಲಾಸ್ ಆಗಿದೆ. ವಿಚ್ ಇಸ್ ರೆಫರಿಂಗ್ ಅ ಕೇಕ್, ಹ್ಯಾಸ್ ಚೆರಿ ಆನ್ ಇಟ್ ಇಸ್ ಅ ಪ್ರೆಡಿಕೇಟ್. ಸೊ ವಿಚ್ ಇಲ್ಲಿ ಸಬ್ಜೆಕ್ಟ್ ಆಗಿದೆ. Likewise, you can see the remaining two examples. We should act as our parents instruct us. As our parents instruct us is a clause. I wish I were a bird. I were a bird is a clause. ಈಗ ನಾವು ಕೀ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ. ಅ ಕ್ಲಾಸ್ ಹ್ಯಾಸ್ ಓನ್ಲಿ ಒನ್ ಫೈನೈಟ್ ವರ್ಬ್ ಇನ್ ಇಟ್. ಫೈನೈಟ್ ವರ್ಬ್ ಅಂದರೆ ಅ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್. ಆ್ಯಂಡ್ ಅ ಕ್ಲಾಸ್ ಮೇ ಆರ್ ಮೇ ನಾಟ್ ಬಿ ಏಬಲ್ ಟು ಸ್ಟ್ಯಾಂಡ್ ಆನ್ ಇಟ್ಸ್ ಓನ್. ಕೆಲವೊಮ್ಮೆ ಕ್ಲಾಸಸ್ ಕೂಡ ಸೆಂಟೆನ್ಸ್ ಆಗಿ ಕಂಪ್ಲೀಟ್ ಸೆನ್ಸ್ನ ಕೊಡುತ್ತೆ. ಸೊ ಐ ಹೋಪ್ ದಿಸ್ ವಾಸ್ ಇನ್ಫಾರ್ಮೇಟಿವ್ ಟು ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.